ಜಯಂತ್ ಕಾಯ್ಕಿಣಿಯವರು ನಮ್ಮ ನಾಡಿನ ಹೆಮ್ಮೆಯ ಲೇಖಕ. ತುಂಬ ಸೂಕ್ಷ್ಮವಾಗಿ ಬರೆಯೋ ಅವ್ರ ಬರಹಗಳು ಅಂದರೆ ನಂಗೆ ತುಂಬ ಇಷ್ಟ. ಅವ್ರ ಕಥೆಗಳಿರ್ಬೋದು, ಕವನಗಳಿರ್ಬೋದು, ಅಥವಾ ಚಿತ್ರ ಸಾಹಿತ್ಯ ಇರ್ಬೋದು, ಹಾಡುಗಳಿರ್ಬೋದು, ತುಂಬ ಆಪ್ತ ಆಗೋದು ಅದರ ಸರಳತೆಯಿಂದ. ಆ ಸರಳತೆಯಿಂದನೇ ಸರಳತೆ ಹೇಳೋದಕ್ಕೆ ಸುಲಭ, ಬಟ್ ಅದು ಬರೆಯೋಕ್ಕೆ ಹೋದಾಗ ತುಂಬ ಜಟಿಲ. ಸುಲಭವಾಗಿ ಎಲ್ರಿಗೂ ಸಿದ್ಧಿಸುವಂಥದ್ದಲ್ಲ ಅದು ಜಯಂತ್ ಕಾಯ್ಕಿಣಿ ಸರ್ಗೆ ಸಿದ್ಧಿಸಿದೆ. ಸಣ್ಣ ಸಣ್ಣ ವಿಷಯನೂ ಎಷ್ಟು ಚೆನ್ನಾಗಿ ಗಮನಿಸ್ತಾರೆ ಅಂತಂದರೆ ಎಲ್ಲರಿಂದನೂ ಅದು ಸಾಧ್ಯ ಇಲ್ದಿರೋ ಕೆಲಸ. ಆ್ಯಂಡ್ ಅವರು ಸಿನಿಮಾಗಳಿಗಾಗಿ ಬರೆಯೋ ಹಾಡುಗಳು ನಮ್ಗನ್ನಿಸ್ತಾ ಇರುತ್ತಾರೆ, ಇದನ್ನು ನಾವು ಮಾತಾಡ್ತೀವಲ್ಲ, ಇದು ಈ ಶಬ್ದ ನಂಗೆ ಗೊತ್ತಲ್ಲ ಅಂತ. ಅದನ್ನು ಹಾಡಲ್ಲಿ ಬಳಸ್ಬೋದು ಅನ್ನೋ ಐಡಿಯಾ ಕೂಡ ಇರಲ್ಲ. ಅಷ್ಟೊಂದು ಸಾಮಾನ್ಯ ಸಹಜ ಶಬ್ದನ ಅದಕ್ಕೊಂದು ಚಂದದ ಟಚ್ ಕೊಡುವಂಥದ್ದು, ಮತ್ತು ಅದ್ರ ಜೊತೆಗೆ ಆ ಹಾಡಿಗೆ ಒಂದು ವ್ಯಾಲ್ಯೂ ಬರುವಂಥದ್ದು, ಪ್ರತಿಯೊಬ್ಬರು ಗುನ್ಗುಣಿಸುವಂಥ ಕ್ವಾಲಿಟಿ ಇದೆ. ಅಂದರೆ ಸುಮ್ಮನೆ ಏನೋ ಬರೆಯೋದಿಲ್ಲ. ಇವತ್ತಿನ ಹಾಡುಗಳು, ಸಿನಿಮಾ ಹಾಡುಗಳು ಅಂದರೆ ಏನೆಲ್ಲ ಆಗ್ತಿವೆ, ಬಟ್ ಜಯಂತ್ ಸರ್ ಬರೆಯೋ ಹಾಡುಗಳಲ್ಲಿರುವಂಥ ಆ ಮಾಧುರ್ಯ, ಆ ಶಬ್ದಗಳಲ್ಲಿರುವಂಥ ಕ್ಯಾಚಿ ಇದೆಯಲ್ಲ ಟೆಕ್ನಿಕ್ಕು, ಅದು ಮೋಸ್ಟ್ಲಿ ಎಲ್ರಿಗೂ ಸಾಧ್ಯ ಆಗದಿರುವಂಥದ್ದು. ನನಗೆ ಅವ್ರ ಕಥೆಗಳು ತುಂಬ ಇಷ್ಟ. ಆ ಕಥೆಗಳಲ್ಲಿ ಸಣ್ಣ ವಿವರ, ಎಷ್ಟೊಂದು ಸೂಕ್ಷ್ಮ ಮನಸ್ಸಿನವರು ಅಂತ ಅನ್ನೋದು ಅವ್ರು ಆ ವಿವರಗಳನ್ನು ಕೊಡ್ತಾ ಹೋಗ್ತಾರೆ ಹೆಜ್ಜೆ ಹೆಜ್ಜೆಗೂ. ಸುಮ್ಮನೆ ಅವ್ರು ಒಂದು ರೋಡನ್ನು ಕ್ರಾಸ್ ಮಾಡಿದ್ರು ಅನ್ನೋದನ್ನು ಸುಮಾರು ವಿವರಗಳ ಜೊತೆಗೆ, ಆ್ಯಂಡ್ ಆ ವಿವರಗಳೆಲ್ಲೂ ನಮಗೆ ಬೋರ್ ಆಗೋದಿಲ್ಲ. ಅರೆ ಹೌದಲ್ಲ, ನಾವು ಗಮನಿಸ್ಲಿಲ್ಲಲ್ಲ, ನೋಡಿರ್ತೀವಿ, ಬಟ್ ನಮಗಿದನ್ನು ಹೇಳೋಕೆ ಗೊತ್ತಾಗಲಿಲ್ವಲ್ಲ ಅಂತ ಅನ್ನುವಂಥ ವಿವರಗಳನ್ನು ಹಿಡಿದಿಟ್ಕೊಂಡು, ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಬರವಣಿಗೆಯಲ್ಲಿ ತರೋದಿದೆಯಲ್ಲ, ಅದು ಜಯಂತ್ ಸರ್ದು ಏನು ಹೇಳ್ತಾರೆ ಅದು ಅವ್ರ ವಿಶೇಷತೆ, ಸ್ಪೆಷಾಲಿಟಿ ಅವರದ್ದು. ಸೊ ಆ ಕಥೆಗಳು ಇಷ್ಟ ಆಗುತ್ತೆ. ಆ ಸೂಕ್ಷ್ಮತೆಯಿಂದಾಗಿ ಆ್ಯಂಡ್ ಅವರು ಕಟ್ಟಿಕೊಡುವ ರೂಪಕಗಳಿಂದಾಗಿ, ಆ ಪ್ರತಿಮೆಗಳಿಂದಾಗಿ ಕಥೆಗಳು ತುಂಬ ಆಪ್ತ ಆಗ್ತವೆ. ಅದ್ರ ಜೊತೆಗೆ ಆ ಒಂದು ಪ್ರತಿ ಕಥೆಯಲ್ಲೂ ಒಂದು ಆರ್ದ್ರತೆ ಇರುತ್ತೆ, ಒಂದು ಮಾನವೀಯತೆಯ ಗುಣ ಇರುತ್ತೆ. ಪ್ರತಿ ಕಥೆಯು ಏನೋ ಇಲ್ಲದೇ ಇರೋದನ್ನು ಹೇಳೋಕೆ ಹೋಗ್ತೀನಿ ಅಂತ ಯಾವತ್ತೂ ಅವ್ರು ಯಾವ ಕಥೆಗಳು ಆ ಥರ ಮಾಡೋದಿಲ್ಲ. ಇಲ್ಲದೇ ಇರೋದನ್ನು ಹೇಳೋಕ್ಕೆ ಹೋಗೋದಿಲ್ಲ ಅವ್ರ ಕಥೆಗಳು. ನಮ್ಮ ನಡುವೆ ಇರೋದನ್ನು ಎಷ್ಟು ಚಂದವಾಗಿ ಹೇಳ್ತವೆ, ಎಷ್ಟು ಆಪ್ತವಾಗಿ ಹೇಳ್ತವೆ ಅಂದರೆ ಆ ಮನುಷ್ಯ ಸಂಬಂಧಗಳ ಕುರಿತು ಅಥವಾ ಆ ಮಾನವೀಯತೆಯ ಬಗ್ಗೆ ಅದ್ಭುತವಾಗಿ ಬರೆಯುವಂಥ ಜಯಂತ್ ಕಾಯ್ಕಿಣಿ ನಮ್ಮ ನಾಡಿನ ಹೆಮ್ಮೆಯ ಕವಿ, ಕಥೆಗಾರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನನ್ನ ಮೆಚ್ಚಿನ ಕಥೆಗಾರ ಅವರು.